ಇದು ಇದರೊಳಗೆ ಒಂದು ಫೌಂಡೇಶನ್ ಏನಂತಂದ್ರೆ ಒಂದು ಮನೆಗೆ ಬಂದು ಲಾಕ್ ಆಗೋದಂತೂ ಅದೆಲ್ಲ ದೆವ್ವದ ಪಿಕ್ಚರಲ್ಲಿ ಮಾಮೂಲಿನೇ. ಸೊ ಆ ಥರ ಬಂದು ಲಾಕ್ ಆದಾಗ ಇದು ಯಾವ ಥರ ದೆವ್ವಗಳು ನಮ್ಮ ಕಾಟ ಕೊಡುತ್ತೆ ಅನ್ನೋದ್ರಲ್ಲಿ ಮೇಲೆ ಡಿಸೈಡ್ ಮಾಡಿ ಕಾಮಿಡಿ ಪಿಕ್ಚರ್, ಹಾರರ್ ಕಾಮಿಡಿ ಮಾಡಬೇಕು. ಇದರಲ್ಲಿ ಒಂದು ಎರಡು ದೆವ್ವನ ಇಟ್ಟಿಲ್ಲ, ಸುಮಾರು ಡಜನ್ ಗಟ್ಟಲೆ ದೆವ್ವನ ಇಟ್ಟಿದ್ದಾರೆ. ಸೊ ಹಂಗಾರೆ ಡಜನ್ ದೆವ್ವಗಳು ಕಾಟ ಕೊಡ್ಬೇಕಾದ್ರೆ ತುಂಬ ಕಾಮಿಡಿ ಇರುತ್ತೆ. ನಂಗೆ ಒಂದು ಎರಡು ಕೊಟ್ಟರೆ ತುಂಬ ಎಂಜಾಯ್ ಮಾಡ್ತಾರೆ, 12 ಕೊಟ್ಟರೆ ಎಷ್ಟಿರುತ್ತೆ ಕಾಮಿಡಿ ಅನ್ನೋದು. ಸೊ ಅದರದ್ದು ಬೇಸಿಕ್ ಆಗಿ ನನಗೆ ಅದು ಇಷ್ಟ ಆಗಿದೆ ಕಾನ್ಸೆಪ್ಟ್. ಏನಂತಂದರೆ ಈ ಈ ಹಾರರ್ ಕಾಮಿಡಿ ಒಳಗಡೆ ಒಂದು ಸಟೈರ್ ಇದೆ ಇದರೊಳಗಡೆ. ಯೂಶುವಲ್ ಆಗಿ ಒಂದು ರೆಗ್ಯುಲರ್ ಆಗಿ ಆಗುವಂಥ ಕಾಮಿಡಿ ಒಳಗಡೆ ನಾವು ಸುಮಾರು ಸೀರೀಸ್ ಬಂದಿದೆ, ಸ್ಕೇರ್ ಮೂವೀಸ್ 1, 2, 3, 4, 5, 6 ಅಂತೆಲ್ಲ ಬಂದ್ಬಿಟ್ಟಿದೆ. ಆ ಥರ ಇದರೊಳಗಡೆ ಈ ಕುಟೀರಾಗಬೇಕಾದ್ರೆ ನಾವು ಆ ಥರ ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡು ಹೋಗುವಷ್ಟು ಕಂಟೆಂಟ್ ಇರುತ್ತೆ. ಇದನ್ನ ಕ್ಯಾಮ್ರಾಮನ್ ನಾನು ಆವಾಗಲೇ ಹೇಳ್ದಂಗೆ ಅವರು ಈ ಚಿತ್ರಕ್ಕೆ ಯೂನಿಟ್ ಓನರು, ಕ್ಯಾಮ್ರಾ ಓನರ್ ಆಗಿರೋದ್ರಿಂದ 2, 3 ಕ್ಯಾಮ್ರಾ ಇಟ್ಕೊಂಡು ಇದರೊಳಗೆ ತುಂಬ CG ವರ್ಕ್ ಇದೆ. ಸೊ ಇದು CG ವರ್ಕ್ ಏನಕ್ಕೆ ಅಂತಂದರೆ, ಇವತ್ತು ನಾವು ಹೇಳ್ದೇನೆ ಪ್ಯಾನ್ ಇಂಡಿಯಾ ಫಿಲಮ್ ಆಗಬೇಕು ಅಂತಂದರೆ ಅದು ತುಂಬ CG ಇರಬೇಕು, ಆ್ಯಕ್ಷನ್ ಇರಬೇಕು, ಆ ಥರ ಆಗಬೇಕು. ಅದಕ್ಕೆ ನಮ್ಮ ಯೋಗೇಶ್ ಅವರು ಇದ್ದಾರೆ, ಅವರು ಆ ಪ್ಯಾನ್ ಇಂಡಿಯಾ ಲೇಬಲ್ನ ಪಿಕ್ಚರ್ ರಿಲೀಸ್ ಆಗೋ ಟೈಮಲ್ಲಿ ಹೇಳ್ತಾರೆ. ಸೊ ಇದರೊಳಗಡೆ ಎಲ್ಲ ಥರ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ಇದೊಂದು ದೊಡ್ಡ ಸ್ಕೇಲಲ್ಲಿ ಆಗುತ್ತೆ.